ಇನ್ನು ಸಾಕಷ್ಟು ಕಡೆ ಇರುವಂಥದ್ದು. ನಿನ್ನೆ ಸಂಗಣ್ಣ ಕರಡಿ ಅವರನ್ನು ಕೂಡ ಸಮಾಧಾನ ಮಾಡುವಂಥ ನಿಟ್ಟಿನಲ್ಲಿ ಯಶಸ್ಸನ್ನು ಸಾಧಿಸಿರುವಂಥದ್ದು. ಈಗ ದಾವಣಗೆರೆ ಬೆಳಗಾವಿ ಭಾಗದ ನಾಯಕರನ್ನ ಮನವೊಲಿಸುವಂಥ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಮುಂದಾಗ್ತಾ ಇದ್ದಾರೆ. ಇಂದು ದಾವಣಗೆರೆ ಸಭೆ ಬಳಿಕ ಬೆಳಗಾವಿಗೆ ಹೋಗ್ತಾರೆ. ಆಪ್ತನನ್ನ ಗೆಲ್ಲಿಸಲಿಕ್ಕೆ ಮಾಜಿ ಸಿಎಂ ಬಿಎಸ್ವೈ ರಣತಂತ್ರವನ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಅವರು, ಜಗದೀಶ್ ಶೆಟ್ಟರ್ ಅವರು ಅವರವರ ಕ್ಷೇತ್ರದಲ್ಲಿ ಅಸಮಾಧಾನ ಇದ್ದಿದೆ. ಅಸಮಾಧಾನ ಎದ್ದಿರುವಂಥವ್ರು ಯಾರು? ಅವರು ಕೂಡ ಯಡಿಯೂರಪ್ಪನವರ ಆಪ್ತಾರೆ. ಸೊ ಹೀಗಾಗಿ ಅವರನ್ನ ಸಮಾಧಾನ ಪಡಿಸಲಿಕ್ಕೆ ರಾಜ್ಯ ಚುನಾವಣಾ ಉಸ್ತುವಾರಿ ಆಗಿರುವಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಜೊತೆಗೆ ಹೋಗ್ತಾ ಇದ್ದಾರೆ ಯಡಿಯೂರಪ್ಪನವರು. ಸಂಜೆ ಬೆಳಗಾವಿ ಭಾಗದ ಬಿಜೆಪಿ ನಾಯಕರ ಜೊತೆ ಸಭೆಯನ್ನ ಮಾಡ್ತಾರೆ. ಶೆಟ್ಟರ್ ಗೆಲ್ಲಿಸುವಂತೆ ಸ್ಥಳೀಯ ನಾಯಕರಿಗೆ ಸೂಚನೆಯನ್ನ ಕೂಡ ಕೊಟ್ಟಿರುವಂಥದ್ದು. ಒಗ್ಗಟ್ಟಿಂದ ಮುಂದೋಗಿ ಇಲ್ಲಿ ಅಂದ್ರೆ ಶೆಟ್ಟರ್ ಅವರಿಗೆ ವಿರೋಧವನ್ನ ನಾವು ವ್ಯಕ್ತಪಡಿಸಿದ್ರೆ ಅಥವಾ ಅಸಮಾಧಾನ ಅದೇ ರೀತಿಯಾಗಿ ಮುಂದುವರೆದ್ರೆ ಬಿಜೆಪಿಗೆ ಹಿನ್ನಡೆ, ಮೋದಿ ಅವರಿಗೆ ಹಿನ್ನಡೆ ಆಗ್ಬಿಡುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬೆಳಗಾವಿ ನಾಯಕರನ್ನ ಸಮಾಧಾನ ಪಡಿಸಲಿದ್ದಾರೆ ಯಡಿಯೂರಪ್ಪನವರು. ಹಾಗೆ ದಾವಣಗೆರೆ ಭಾಗದ ನಾಯಕರನ್ನ ಕೂಡ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಯಶಸ್ಸನ್ನ ಸಾಧಿಸ್ತಾರೆ ಬಿಎಸ್ವೈ ಕಾದ್ ನೋಡ್ಬೇಕು. ಬಿಕಾಸ್ ಅವರು ಬಂಡಾಯ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸ್ತೀವಿ ಅಂತ ರೇಣುಕಾಚಾರ್ಯ ಅಂಡ್ ಟೀಮ್ ಹೇಳ್ತಾ ಇರುವಂತ ಕಾರಣಕ್ಕೋಸ್ಕರ ಸಹಜವಾಗಿ ಮಗ್ಗಲ ಮುಳ್ಳಾಗಿರುವಂಥದ್ದು ರೇಣುಕಾಚಾರ್ಯ ಅಂಡ್ ಟೀಮ್. ಯಾವುದೇ ಕಾರಣಕ್ಕೂ ನಾವಂತೂ ಗಾಯತ್ರಿ ಸಿದ್ದೇಶ್ವರ್ಗೆ ಸಪೋರ್ಟ್ ಮಾಡಲ್ಲ, ಬೇರೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು, ಅವರ ಕುಟುಂಬಕ್ಕೆ ಬೇಡವೇ ಬೇಡ ಅಂತ ಕಂಡೀಷನ್ ಅನ್ನು ಹಾಕಿದ್ರು. ಇವತ್ತು ಹೇಗೆ ಅವರ ಮನವೊಲಿಕೆ ಆಗುತ್ತೆ ಕಾದ್ ನೋಡೋಣ. ಮತ್ತೊಂದು ಕಡೆ ಮಂಡ್ಯ ಕ್ಷೇತ್ರದಲ್ಲಿ ಸಂಸದೆ ಸುಮಲತಾ ಅವರು ಅತಂತ್ರರಾಗಿರುವಂಥದ್ದು. ಬಿಜೆಪಿಯಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ರು, ಆದ್ರೆ ಬಿಜೆಪಿ ಆ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿರುವಂಥದ್ದು. ಜೆಡಿಎಸ್ಗೆ ಕ್ಷೇತ್ರ ಫಿಕ್ಸ್ ಆದ್ಮೇಲೆ ಸುಮಲತಾ ಅಂಬರೀಶ್ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ. ಬಿಜೆಪಿ ಸಭೆಗೆ ಸುಮಲತಾಗೆ ಆಹ್ವಾನ ಇಲ್ಲ. ಇವತ್ತು ಸಭೆ ಮಾಡಲಾಗ್ತದೆ, ಮಂಡ್ಯ ಭಾಗದ ನಾಯಕರ ಸಭೆ ಮಾಡಲಾಗ್ತದೆ. ಆದ್ರೆ ಈ ಸಭೆಗೆ ಸಂಸದೆ ಸುಮಲತಾ ಅಂಬರೀಶ್ ಅವರಿಗೆ ಆಹ್ವಾನ ಇಲ್ಲ. ಇಂದು ಜಿಲ್ಲೆಯ ಬಿಜೆಪಿ ನಾಯಕರ ಜೊತೆ ಬಿ.ವೈ. ವಿಜೇಂದ್ರ ಅವರು ಸಭೆಯನ್ನು ಮಾಡ್ತಾ ಇದ್ದಾರೆ. ಜಿಲ್ಲೆಯ ಬಿಜೆಪಿ ನಾಯಕರ ಜೊತೆಗೆ ವಿಜೇಂದ್ರ ಸಭೆ ಮಾಡ್ತಾ ಇರುವಂಥದ್ದು. ಅಲ್ಲಿ ಜೆಡಿಎಸ್ ನಾಯಕರಿಗೆ ಸಪೋರ್ಟ್ ಅನ್ನ ಕೊಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿ ಧರ್ಮ ಪಾಲನೆ ಆಗದ ರೀತಿಯಲ್ಲಿ ಯಾರು ವರ್ತಿಸಬೇಡಿ, ಮೈತ್ರಿ ಧರ್ಮ ಪಾಲನೆ ಆಗಬೇಕು, ಎಲ್ಲರೂ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕು, ಜೆಡಿಎಸ್ನ ಯಾರೇ ಅಭ್ಯರ್ಥಿ ಇದ್ರೂ ಕೂಡ ಅನ್ನುವಂಥ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಸೂಚನೆಯನ್ನ ಕೊಡಲಿದ್ದಾರೆ. ಹಾಗೆ ಜೆಡಿಎಸ್ ಪರ ಕೆಲಸ ಮಾಡುವಂತೆ ಸೂಚನೆಯನ್ನ ಕೊಡಲಿದ್ದಾರೆ ಬಿ.ವೈ. ವಿಜೇಂದ್ರ. ಸುಮಲತಾ ಸೆಳೆಯಲಿಕ್ಕೆ ಕಾಂಗ್ರೆಸ್ ಕೂಡ ರಣತಂತ್ರವನ್ನ ಮಾಡ್ತಾ ಇದೆ. ಬೆಂಬಲ ಕೊಟ್ರೆ ಸ್ವಾಗತ ಅಂತ ಈಗ ಆಲ್ರೆಡಿ ನಿನ್ನೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳ್ತಾ ಇದ್ರು. ಸುಮಲತಾ ನಡೆ ಏನು ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ ಇದೆ. ಬಿಕಾಸ್ ಬಿಜೆಪಿಯ ಹೈಕಮಾಂಡ್ ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಏನಾದರೂ ಸೇರ್ಪಡೆಯಾಗಿ ಜೆಡಿಎಸ್ಗೆ ಬೆಂಬಲವನ್ನ ಕೊಡ್ತಾರಾ, ಅಥವಾ ಈ ಹಿಂದೆ ಘೋಷಣೆ ಮಾಡಿದಂತೆ ಪಕ್ಷೇತರವಾಗಿ ನಿಲ್ಲುವಂತ ನಿಟ್ಟಿನಲ್ಲಿ ಮುಂದಾಗ್ತಾರಾ, ಅಥವಾ ಕಾಂಗ್ರೆಸ್ಸಿಗೆ ಹೋಗ್ತಾರಾ? ಇದೇ ಕುತೂಹಲ ಎಡೆಮಾಡ್ಕೊಡ್ತಾ ಇರುವಂಥದ್ದು. ಅಂಬರೀಶ್ ಕಾಲದಿಂದನೂ ಭಾಳ ಆ ಕುಟುಂಬಕ್ಕೂ ನಮಗೂ ಆತ್ಮೀಯತೆ ಇದೆ, ಚೆನ್ನಾಗಿದ್ದೀವಿ. ನಾನು ಅಂಬರೀಷ್ ಸ್ನೇಹ ನಿಮಗೆ ಗೊತ್ತಿದೆ. ರಾಜಕಾರಣಕ್ಕೆ ಇಲ್ಲಿ ಮೊದಲನೇ ಬಾರಿ ಲೋಕಸಭಾ ಸದಸ್ಯರಾಗಲಿಕ್ಕೆ ನಾವೆಲ್ಲ ಹುಡುಗರೇ ಹೆಚ್ಚಿನ ಕಾರಣರು, ಜವಾಬ್ದಾರಿಗಳು. ಶಿವಾನಂದ್ ಇರ್ಬೋದು, ನಾನಿರ್ಬೋದು, ನಮ್ಮ ಪುಟ್ಟರಾಜ ಇರ್ಬೋದು, ನಮ್ಮ ಎಚ್.ಬಿ. ರಾಮು ಇರ್ಬೋದು, ಜನತಾ ದಳದ ಅಧ್ಯಕ್ಷ ರಮೇಶ ಇರ್ಬೋದು, ನಾವೆಲ್ಲ ಅವತ್ತಿಂದನೂ ಅವ್ರು ಕಾಂಗ್ರೆಸ್ಗೆ ಹೋದಾಗ್ಲೂ ನಾವು ಜನತಾ ದಳದಲ್ಲಿ ಉಳಿದಾಗಲೂ ಸಂಬಂಧ ಇತ್ತು. ಮತ್ತು ನಾನು ಕಾಂಗ್ರೆಸ್ಗೆ ಹೋದಾಗಲೂ ಅದೇ ಸಂಬಂಧ ಇಟ್ಕೊಂಡಿದ್ದು. ನಾವಿಬ್ಬರು ಎದುರುಗಡೆ ನಿಂತ್ಕೊಂಡಾಗಲೂ ಅದೇ ವಿಶ್ವಾಸ ಇತ್ತು. ಹಾಗಾಗಿ ಅಂಬರೀಷ್ ಅವರ ಶ್ರೀಮತಿ ಸುಮಲತಾ ಅವ್ರ ಜೊತೆ ನಾವು ಒಂದು ಕುಟುಂಬದ ರೀತಿ ಸಂಬಂಧ ಇದೆ. ರಾಜಕಾರಣ ಸಂದರ್ಭಗಳು ಏನೇನಾಗ್ತವೆ ಅಂತ ಒಂದೊಂದು ಸಲ ಹೇಳೋಕ್ಕಾಗಲ್ಲ. ವೈಯಕ್ತಿಕವಾದಂಥ ವಿಶ್ವಾಸ ಸಂಬಂಧದ ಬಗ್ಗೆ ಯಾವುದೇ ಥರದ ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕೃಷ್ಣ, ಒಂದ್ ಕಡೆ ದಾವಣಗೆರೆ ಬೆಳಗಾವಿಯಲ್ಲಿ ಅಸಮಾಧಾನವನ್ನ ಶಮನ ಮಾಡಲಿಕ್ಕೆ ಯಡಿಯೂರಪ್ಪನವ್ರು ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ಬಿ.ವೈ. ವಿಜೇಂದ್ರ ಅವರು ಯಡಿಯೂರಪ್ಪ ಪುತ್ರ ಇಲ್ಲಿ ಮಂಡ್ಯ ಭಾಗದ ಬಿಜೆಪಿ ನಾಯಕರ ಸಭೆಯನ್ನ ಕರೆದಿದ್ದಾರೆ. ಆದ್ರೆ ಸುಮಲತಾ ಅಂಬರೀಶ್ ಅವರಿಗೆ ಆಹ್ವಾನ ಇಲ್ಲ. ಏನಾಗ್ತಾ ಇದೆ, ಯಾವ ರೀತಿಯಾಗಿ ಭಿನ್ನಮತ ಶಮನ ಮತ್ತು ಒಂದ್ ಕಡೆ ಮೈತ್ರಿ ಧರ್ಮ ಪಾಲನೆಗೆ ಬಿಜೆಪಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಇವತ್ತು ಅಂತ?
ಪೃಥ್ವಿರಾಜ್, ಈಗಾಗಲೇ ಏನು ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ಗೆ ಖಚಿತ ಆಗಿದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದಂಗೆ ಎಲ್ಲೋ ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಕೂಡ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಇವತ್ತು ರಾಜ್ಯ ಬಿಜೆಪಿ ನಾಯಕರು ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಸಭೆಯನ್ನು ಕೂಡ ಕರೆದಿರುವಂತದ್ದು, ಸ್ಥಳೀಯ ಮಟ್ಟದ ನಾಯಕರ ಸಭೆಗೆ. ಆ ಒಂದು ಸಭೆಗೆ ಎಲ್ಲೋ ಒಂದ್ ಕಡೆ ಸುಮಲತಾ ಅವರಿಗೂ ಕೂಡ ಆಹ್ವಾನವನ್ನ ರಾಜ್ಯ ಬಿಜೆಪಿ ನಾಯಕರು ಕೊಟ್ಟಿಲ್ಲ. ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರ ವಾದ ಏನು ಅಂತಂದ್ರೆ ಸುಮಲತಾ ಅಂಬರೀಶ್ ಅವರು ಅಧಿಕೃತ ಬಿಜೆಪಿ ಮೆಂಬರ್ ಏನು ಅಲ್ವಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಏನು ಸುಮಲತಾ ಅಂಬರೀಶ್ ಅವರ ಬೆಂಬಲವನ್ನು ಪಡ್ಕೊಂಡೇನೆ ರಾಜ್ಯ ಬಿಜೆಪಿ ನಾಯಕರು ಮಂಡ್ಯ ಭಾಗದಲ್ಲೂ ಚುನಾವಣೆಯನ್ನು ಎದುರಿಸಿದ್ರು. ಪ್ರಚಾರಕ್ಕೂ ಕೂಡ ಸುಮಲತಾ ಅವರು ಬಂದಿದ್ದರು, ಸಭೆಗಳಿಗೂ ಕೂಡ ಭಾಗವಹಿಸಿದ್ರು. ಆದ್ರೆ ಈಗ ಲೋಕಸಭಾ ಚುನಾವಣೆ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಬೆಂಬಲ ಕೊಟ್ಟಂತಹ ಸುಮಲತಾ ಅಂಬರೀಶ್ ಅವರನ್ನ ಎಲ್ಲ ಒಂದ್ ಕಡೆ ಕೈ ಬಿಟ್ಟಿರುವಂತಹ ಒಂದು ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿರುವಂತದ್ದು. ಈಗಾಗಲೇ ಮೈತ್ರಿ ಧರ್ಮ ಪಾಲನೆ ಮಾಡುವಂತ ಅನಿವಾರ್ಯ ರಾಜ್ಯ ಬಿಜೆಪಿ ನಾಯಕರಿಗಿದೆ. ಒಂದು ವೇಳೆ ಏನಾದರೂ ಸುಮಲತಾ ಅಂಬರೀಶ್ ಅವರನ್ನ ಇವತ್ತು ಕರೆದು ಸಭೆಗೆ ಆಹ್ವಾನವನ್ನ ಮಾಡಿದ್ರೆ ಸಹಜವಾಗಿಯೇ ಕುಮಾರಸ್ವಾಮಿ ಅವರ ಅಸಮಾಧಾನಕ್ಕೆ ಕಾರಣ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಇದೀಗ ಸುಮಲತಾ ಅಂಬರೀಶ್ ಅವರನ್ನ ಒಂದು ರೀತಿ ದೂರ ಇಟ್ಟು ಇವತ್ತು ಸಭೆ ಮಾಡುವಂತ ಕೆಲಸವನ್ನು ಕೂಡ ರಾಜ್ಯ ಬಿಜೆಪಿ ನಾಯಕರು ಮಾಡ್ತಿರುವಂತದ್ದು. ಪೃಥ್ವಿರಾಜ್, ನಾವೀಗ ಸುಮಲತಾ ಅಂಬರೀಶ್ ಅವರ ನಿವಾಸದಲ್ಲೇ ಇದ್ದೇವೆ, ನಿವಾಸದ ಮುಂಭಾಗಲೇ ಇದ್ದೇವೆ. ನೀವು ಕಾಣಬಹುದಾಗಿದೆ ಪೃಥ್ವಿರಾಜ್, ಈಗಾಗಲೇ ಪ್ರಮುಖವಾಗಿ ಅಂದ್ರೆ ಸುಮಲತಾ ಅಂಬರೀಶ್ ಅವರು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಏನಾದರೂ ಆಕ್ಟಿವಿಟಿ ನಡೀತಾ ಇತ್ತು. ಆದ್ರೆ ಇವತ್ತು ಇತ್ತೀಚೆಗೆ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆ ಎಲ್ಲ ಒಂದ್ ಕಡೆ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದಂದೇನೆ ಯಾವೊಬ್ಬ ಕಾರ್ಯಕರ್ತನೂ ಕೂಡ ಸುಮಲತಾ ಅಂಬರೀಶ್ ಅವರ ಮನೆ ಕಡೆಯನ್ನು ಕೂಡ ಸುಳಿದಿರುವಂತಹ ಒಂದು ಸಂದರ್ಭವನ್ನು ಕಾಣಬಹುದಾಗಿದೆ. ಈ ಹಿಂದೆ ಒಂದಷ್ಟು ದಿನಗಳ ಹಿಂದೆ ಅಷ್ಟೇ ಸ್ಥಳೀಯ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ನಿರ್ಧಾರವನ್ನು ಮಾಡಿದ್ರು. ಹೈಕಮಾಂಡ್ ನಾಯಕರು ಟಿಕೆಟ್ ಅನ್ನು ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಅಂತಿಮವಾಗಿ ಈಗ ಬಿಜೆಪಿ ನಾಯಕರು ಸ್ವತಃ ರಾಜ್ಯ ಬಿಜೆಪಿ ಚುನಾವಣಾ ಸ್ಥಿರವಾಗಿರತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಜೆಡಿಎಸ್ ಮಂಡ್ಯ ಬಿಟ್ಕೊಡುವಂತ ನಿಟ್ಟಿನಲ್ಲಿ ಕೂಡ ತೀರ್ಮಾನವನ್ನು ಮಾಡಲಾಗಿದೆ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು ಜೆಡಿಎಸ್ಗೆ. ಆ ಕಾರಣಕ್ಕೋಸ್ಕರವಾಗಿ ಈಗ ಎಲ್ಲ ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರಿಗೆ ಇದೀಗ ಟಿಕೆಟ್ ಸಿಗಲ್ಲ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇದೆ ಅಂದ್ರೆ ಎಲ್ಲ ಒಂದ್ ಕಡೆ ಕಾರ್ಯಕರ್ತರು ಕೂಡ ಈ ಕಡೆ ಬರ್ತಾ ಇಲ್ಲ. ಅದ್ರ ಜೊತೆಗೆ ಈಗಾಗಲೇ ಸುಮಲತಾ ಅಂಬರೀಶ್ ಅವ್ರಿಗೂ ಕೂಡ ಈ ಒಂದು ವಿಚಾರ ಗೊತ್ತಾಗಿದೆ. ಬಹುಶಃ ನನಗೆ ಟಿಕೆಟ್ ಕೈ ತಪ್ಪೋದು, ಹೀಗಾಗಿ ಜೆಡಿಎಸ್ ಅವರಿಗೆ ಅಂತಿಮವಾಗಿ ಸಿಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸುಮಲತಾ ಅಂಬರೀಶ್ ಅವರು ಕೂಡ ಚುನಾವಣೆ ಒಂದು ವಿಚಾರದಿಂದ ಒಂದಷ್ಟು ವಿಚಾರದಿಂದ ದೂರ ಸರಿದಿರುವಂತದ್ದು. ಮತ್ತೆ ಯಾವುದೇ ಒಂದು ಕಾರ್ಯಕರ್ತರ ಸಭೆಗೂ ಕೂಡ ಅವನ್ನು ಕಾರ್ಯಕರ್ತರನ್ನು ಭೇಟಿ ಮಾಡುವಂತದ್ದು ಮತ್ತೆ ಯಾವುದೇ ಒಂದು ರೀತಿಯಂತ ಪ್ರಕ್ರಿಯೆ ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಸುಮಲತಾ ಅಂಬರೀಶ್ ಅವರ ನಡೆ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಮತ್ತೊಂದು ಕಡೆ ಮಂಡ್ಯ ಭಾಗದ ಬಿಜೆಪಿ ನಾಯಕರ ಜೊತೆ ಸಮಾಲೋಚನೆಯನ್ನ ವಿಜೇಂದ್ರ ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕೂ ಕೂಡ ಹೇಳಲಾಗ್ತಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬೆಂಬಲ ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಸಭೆಗೆ ಮುಂದಾಗಿರುವಂತದ್ದು. ಪೃಥ್ವಿರಾಜ್, ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. QR ಕೋಡ್ ಸ್ಕ್ಯಾನ್ ಮಾಡಿ.